ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಮಂದಾರ ಹೊರಗೆ ನಡೆದಿದ್ದಳು ಅವನ ಮಾತಿನಂತೆ. ಅವಳು ಹೋದ ಎಷ್ಟೋ ಹೊತ್ತಿನವರೆಗೂ ಆ ರೂಮಿನಲ್ಲಿ ಬರೀ ನಿಶ್ಶಬ್ದ ತಾಂಡವವಾಡುತ್ತಿತ್ತು. ಆಯುಷ್ ಹಣೆ ಒತ್ತಿಕೊಳ್ಳುತ್ತಾ ತಲೆ ತಗ್ಗಿಸಿ ಅಲ್ಲಿಯೇ ನಿಂತಿದ್ದ. ಕುಂಕುಮ ಏನು ಮಾಡಬೇಕು ಎಂದು ತಿಳಿಯದೆ ಕೈ ಹಿಸುಕಿಕೊಳ್ಳುತ್ತಾ ತಲೆ ತಗ್ಗಿಸಿ ಕುಳಿತಿದ್ದಳು. ಬೇಡದೇ ಇರುವಾಗ ಮನಗಟ್ಟಲೆ ಮಾತಾಡ್ತಾಳೆ ನಾನ್ಸೆನ್ಸ್ ಗರ್ಲ್. ಈಗ ನೋಡು, ಬಾಯಲ್ಲಿ ಕಡುಬು ತುರುಕಿಕೊಂಡಿರೋ ಥರ ಮಾತೇ ಇಲ್ಲದೆ ಕುಳಿತಿದ್ದಾಳೆ. ಹಾಗಂತ ನಾನು ಹೀಗೆ ನಿಂತಿದ್ರೆ ಬೆಳಗಾಗಿ ಬಿಡುತ್ತೆ ಅಷ್ಟೇ ಎಂದುಕೊಂಡವನು ಅವಳತ್ತ ದಾಪುಗಾಲು ಹಾಕಿದ್ದ ಆಯುಷ್. ತನ್ನ ಮುಂದೆ ಬಂದು ನಿಂತವನನ್ನೇ ತಲೆ ಎತ್ತಿ ನೋಡಿದ್ದಳು ಹುಡುಗಿ ಕಣ್ಣು ಪಿಳುಗಿಸಿ. ಇದ್ಯಾಕೆ ಹಿಂಗೆ ಬಂದು ನಿಂತಿದ್ದರಲ್ಲ ದೊರೆ ಎಂದುಕೊಂಡು ಅವಳತ್ತ ಬಾಗಿದ್ದ ಆಯುಷ್. ಬೆಚ್ಚಿ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಹಿಂದೆ ಬಾಗಿದ್ದಳು ಹುಡುಗಿ. ಉಸಿರು ಬಿಗಿ ಹಿಡಿದು ಅವಳ ತಲೆಯ ಬುಡದಲ್ಲಿ ಇದ್ದ ಅವಳ ಮಾತ್ರೆಗಳ ಕವರನ್ನು ಎತ್ತಿಕೊಂಡು ಹಿಂದೆ ಸರಿಯಬೇಕು ಎಂದುಕೊಂಡವನಿಗೆ ತನ್ನ ಮುಖಕ್ಕೆ ಅತಿ ಸನಿಹದಲ್ಲಿ ಕಂಗಳನ್ನು ಮುಚ್ಚಿ ತುಟಿ ಕಚ್ಚಿ ಹಿಡಿದು ಕುಳಿತಿದ್ದ ಹುಡುಗಿಯ ಮುದ್ದು ಮುಖ ಕಂಡು ಎದೆ ಬಡಿತ ಏರಿತ್ತು. ಉಸಿರಿಗೆ ಉಸಿರು ತಾಕುವಷ್ಟು ಸನಿಹ ಇದ್ದ ಅವಳ ವದನ ಅವನ ಚಿತ್ತ ಕೆಡಿಸಿತ್ತು. ಅವಳ ಮುದ್ದಾದ ಬೆಳ್ಳಗಿನ ಸುಂದರ ಮುಖ ಜ್ವರದ ತಾಪಕ್ಕೆ ಬಾಡಿ ಬಸವಳಿದು ಹೋಗಿದ್ದರೂ ತನ್ನ ಆಕರ್ಷಣೆಯನ್ನ ಕಳೆದುಕೊಂಡಿರಲಿಲ್ಲ. ಮುದ್ದಾದ ಎಳಸು ಕೆನ್ನೆಗೆ ಮುತ್ತಿಡುವ ಬಯಕೆಯನ್ನ ತಾಳದಾದ ಹುಡುಗ ಕಣ್ಣು ಮುಚ್ಚಿ ಕುಳಿತಿದ್ದ ಹುಡುಗಿಯತ್ತ ಒಮ್ಮೆ ನೋಡಿ ಅವಳ ಕೆನ್ನೆಗೆ ಮೆಲ್ಲನೆ ತುಟಿಯೂರಿದ್ದ. ಸೋಕಿಯೂ ಸೋಕದಂತೆ ಕ್ಷಣ ಕೂಡ ತಡಮಾಡದೆ ಸರ್ರನೆ ಹಿಂದೆ ಸರಿದಿದ್ದ ಹುಡುಗ. ಅವಳಿಗೆ ಏನಾಯಿತು ಎಂದು ಅರಿವಾಗುವಷ್ಟರಲ್ಲಿ ಅವಳಿಂದ ಮಾರು ದೂರ ನಿಂತು ಅವಳತ್ತ ಕಣ್ಣು ಸಂಕುಚಿಸಿ ನೋಡುತ್ತಿದ್ದ ಆಯುಷ್. ಕಣ್ಣು ಮುಚ್ಕೊಂಡು ಕನಸು ಕಂಡಿದ್ದು ಮುಗ್ದಿದ್ರೆ ನಾವು ಮನೆಗೆ ಹೋಗ್ಬೋದು ಎಂದಿದ್ದ ಗಂಭೀರವಾಗಿ. ಏನಾದರೂ ಆಯ್ತಾ ಈಗ? ಅಥವಾ ಈ ದೊರೆ ಹೇಳ್ದಂಗೆ ಏನಾರ ಕನಸು ಕಣ್ಣ ನಾನು? ಥತ್, ನಿಜವಾಗ್ಲೂ ತಲೆ ಕೆಟ್ಟದೆ ಕಣೆ ಕುಂಕುಮ್ ನಿಂಗೆ. ಮುಚ್ಕೊಂಡು ಏಳು ಮೊದಲು, ಇಲ್ಲ ಅಂದರೆ ಸಾಮ್ರಾಟ್ರು ನಿನ್ನ ಇಲ್ಲೇ ಬಿಟ್ಬಿಟ್ಟು ಹೋದ್ರೂ ಹೋಗ್ತಾರೆ ಎಂದು ತನಗೆ ತಾನೇ ಹೇಳಿಕೊಂಡವಳು ಎದ್ದು ನಿಂತಿದ್ದಳು ಹುಡುಗಿ. ತಲೆ ತಿರುಗಿದಂತಾಗಿ ಕಣ್ಣು ಮುಚ್ಚಿ ನಿಂತಳು. ತಲೆ ತಗ್ಗಿಸಿ ಕಾಟ್ ಹಿಡಿದುಕೊಂಡು ಕುಂಕುಮ ಅವಳತ್ತಲೇ ನೋಡುತ್ತಿದ್ದವನು ತಕ್ಷಣ ಅವಳತ್ತ ಧಾವಿಸಿದ್ದ ಆಯುಷ್. ವಾಟ್ ಹ್ಯಾಪನ್? ಆರ್ ಯು ಓಕೆ ಎಂದಿದ್ದ ಗಾಬರಿಯ ಧ್ವನಿಯಲ್ಲಿ. ಕಣ್ಣು ಬಿಟ್ಟು ಅವನತ್ತ ನೋಡಿ ತಲೆ ತಗ್ಗಿಸಿದವಳು. ಅದು ಜ್ವರ ಇತ್ತಲ್ಲ, ಸುಸ್ತು, ಒಂದೇ ಸಲ ಎದ್ದು ನಿಂತ್ನಲ್ಲ, ಅದಕ್ಕೆ ತಲೆ ತಿರುಗಿದ ಹಂಗಾಯ್ತು. ಏನೂ ಆಗಿಲ್ಲ ಸರ್ ಎಂದಿದ್ದಳು ಸಣ್ಣದಾಗಿ ಸೋತ ಧ್ವನಿಯಲ್ಲಿ ಹುಡುಗಿ. ನಿರಾಳವಾಗಿ ಉಸಿರಾಡಿದವನು ಕೆಳಕ್ಕೆ ಬಾಗಿದ್ದ ಅವಳನ್ನ ಎತ್ತಿಕೊಳ್ಳುವಂತೆ. ತಕ್ಷಣ ಒಂದು ಹೆಜ್ಜೆ ಹಿಂದೆ ಸರಿದವಳು. ಬೇಡ ಸರ್ ಬಿಡಿ ಎಂದಿದ್ದಳು ಗಾಬರಿಯಾಗಿ ಅತ್ತಿತ್ತ ನೋಡಿ. ಇದೇನು ಹಿಂಗಾಡ್ತಾವ್ರೆ ಸಾಮ್ರಾಟ್ರು? ಯಾರಾರ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ, ತಲೆ ಬೇಡವಾ ಇದಕ್ಕೆ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡಳು ಅವನಿಗೆ. ಯಾಕೆ, ನಿನ್ನ ಎತ್ತಿಕೊಂಡು ಹೋಗೋಕೆ ಬೇರೆ ಯಾರಾದರೂ ಬರೋರಿದ್ದಾರಾ? ನನ್ನ ಬಿಟ್ಟು ಇದ್ರೆ ಹೇಳ್ಬಿಡು, ನಾನೇನು ನಿನ್ನ ತಿಂದು ಬಿಡಲ್ಲ ಅಥವಾ ನಿನ್ನ ಕಿಡ್ನಾಪ್ ಮಾಡಲ್ಲ. ಅಂಡರ್ಸ್ಟ್ಯಾಂಡ್? ಮುಚ್ಕೊಂಡು ನಿಂತ್ಕೋ. ಇಲ್ಲೇ ಹೊರಗೆ ಎಲ್ಲಾದರೂ ವೀಲ್ ಚೇರ್ ಇರುತ್ತೆ, ಅಲ್ಲಿಯವರೆಗೆ ಮಾತ್ರ ಎತ್ಕೊಂಡು ಹೋಗ್ತೀನಿ. ಊರೆಲ್ಲ ನಿನ್ನ ಎತ್ಕೊಂಡು ತಿರುಗೋ ತಾಕತ್ತು ನನಗೂ ಇಲ್ಲ, ಆಯ್ತಾ? ಅಥವಾ ಬಿದ್ದು ಸೊಂಟ ಮುರ್ಕೊಳ್ಳೋ ಪ್ಲ್ಯಾನ್ ಏನಾದರೂ ಇದ್ದರೆ ಹೇಳು, ಬಿಟ್ಬಿಡ್ತೀನಿ. ಏನು, ಆ ಥರ ಏನಾದರೂ ಯೋಚನೆ ಇದೆಯಾ ಎಂದಿದ್ದ ಅವಳತ್ತ ಕೆಂಗಣ್ಣು ಬಿಟ್ಟು ಆಯುಷ್. ಒಂದು ಮಾತಿಲ್ಲದೆ ನಿಂತಿದ್ದವಳನ್ನ ಒಂದೇ ಕೈಯಿಂದ ಎತ್ತಿ ಪುಟ್ಟ ಮಕ್ಕಳನ್ನು ಎತ್ತುವಂತೆ ಹಾಗೆ ತನ್ನ ಹೆಗಲಿಗೆ ಅವಳನ್ನು ಒರಗಿಸಿಕೊಂಡಿದ್ದ. ಎರಡೇ ಹೆಜ್ಜೆಗೆ ಹೊರಗೆ ಬಂದು ಅಲ್ಲಿಯೇ ಇದ್ದ ವೀಲ್ ಚೇರ್ ಮೇಲೆ ಅವಳನ್ನು ಕೂರಿಸಿ ಬಿಸಿಯುಸಿರು ಹೊರಹಾಕಿದ್ದ ಕಣ್ಣು ಮುಚ್ಚಿ. ನಡುಗುವ ಎದೆ, ಕೈಕಾಲುಗಳು ಇನ್ನೂ ಸಮಸ್ಥಿತಿಗೆ ಬಂದಿರಲಿಲ್ಲ ಅವನಿಗೆ. ಮೊದಲೇ ಅವಳೆಂದರೆ ಒಂದು ತರಹದ ಹುಚ್ಚು. ಇನ್ನು ಈಗಂತೂ ಅವಳು ಅವನ ತೋಳಲ್ಲಿಯೇ ಇದ್ದಳು. ಅವಳ ದೇಹದ ಮೃದುತ್ವ, ಅವಳ ಉಸಿರಿನ ಬಿಸಿ, ಅವಳ ಶರೀರದ ಘಮ ಎಲ್ಲವೂ ಅವನನ್ನು ಸೋಕಿ ಚಡಪಡಿಸಿಬಿಟ್ಟಿದ್ದ ಹುಡುಗ. ಹಾಗಂತ ಅಲ್ಲಿಯೇ ಎಷ್ಟು ಹೊತ್ತು ನಿಂತಿರಲು ಸಾಧ್ಯ? ತನ್ನ ಮನಸ್ಸನ್ನ, ದೇಹದ ತಳಮಳವನ್ನ ಪ್ರಯಾಸದಿಂದ ತಡೆದುಕೊಂಡವನು ಹೊರಗೆ ಕರೆದುಕೊಂಡು ಹೋಗತೊಡಗಿದ್ದ ಅವಳನ್ನ ಆಯುಷ್. ಅವಳಿಗಂತೂ ಮಾತನಾಡುವುದಿರಲಿ, ಉಸಿರು ಕೂಡ ಸರಾಗವಾಗಿ ಆಡುತ್ತಿರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದಳು ಹುಡುಗಿ. ದೇವುಡಾ, ಈ ದೊರೆ ಮಾಡ ಕೆಲಸ ಒಂದೊಂದಲ್ಲ. ಇವರು ಮಾಡೋ ಕೆಲಸದಿಂದವ ಒಂದಿನ ನಾನು ಹೊಗೆ ಹಾಕಿಸ್ಕೊಳ್ಳೋದು ಪಕ್ಕ. ಥತ್, ಉಸಿರೇ ನಿಂತೋಗ್ಬಿಡೋದಲ್ಲಪ್ಪ ನಂದು ಈಗ. ಸದ್ಯ ದೇವರು ದೊಡ್ಡವನು, ಬದಿಕಂಡೆ ಎಂದುಕೊಂಡಳು ಹುಡುಗಿ ಮನಸ್ಸಿನಲ್ಲಿಯೇ. ಕೆಂಪಾಗಿ ಬಿಟ್ಟಿದ್ದಳು ಅವಳು. ಸದ್ಯ ವೀಲ್ ಚೇರಾಗಿ ಕೂರ್ಸವ್ರೆ, ಇಲ್ಲ ಅಂದಿದ್ರೆ ಕೈಕಾಲು ನಡುಗಿ ಬಿದ್ದೇ ಬಿಡುವೆ ನಾನು. ಎಲ್ಲ ಈ ಸಾಮ್ರಾಟರಿಂದನೆಯ. ಯಾವಾಗ ಹೆಂಗಿರ್ತಾರೋ ಅರ್ಥನೇ ಆಗಕ್ಕಿಲ್ಲ ನನಗಂತೂವೆ. ಹಣೆ ಚಚ್ಚಿಕೊಳ್ಳಬೇಕು ಎನಿಸಿತು ಅವಳಿಗೆ. ತಡೆದುಕೊಂಡಳು.
ವೀಲ್ ಚೇರ್ ಮೇಲೆಯೇ ಹಾಸ್ಪಿಟಲ್ ಕಾರಿಡಾರ್ವರೆಗೂ ಕರೆತಂದಿದ್ದ ಅವಳನ್ನ. ಮಂದಾರ ಅಲ್ಲಿಯೇ ಅವರಿಗೋಸ್ಕರ ಕಾದಿದ್ದಳು. ಅವರನ್ನ ನೋಡಿ ಅವರತ್ತ ಓಡಿ ಬಂದಿದ್ದಳು ಹುಡುಗಿ. ಬಿಡಿ ಸರ್, ನಾನು ಅವಳನ್ನ ಕರ್ಕೊಂಡು ಬರ್ತೀನಿ ಕಾರಿನವರೆಗೂ ಎಂದಿದ್ದಳು ಸಂಕೋಚದಿಂದಲೇ. ಆಯುಷ್ನಂಥ ದೊಡ್ಡ ಮನುಷ್ಯ ತಮ್ಮಂಥವರ ಸೇವೆಯನ್ನ ಹೀಗೆ ಮಾಡುವುದು ಅವಳಿಗೆ ಅತ್ಯಂತ ಮುಜುಗರ ಎನಿಸುತ್ತಿತ್ತು. ಒಂದು ರೀತಿಯಾಗಿ ನಕ್ಕವನು. ಯಾಕೆ, ನೀವು ನಿಮ್ಮ ಫ್ರೆಂಡ್ ಇಬ್ರು ನನ್ನ ಮನುಷ್ಯ ಅಂತ ಅನ್ಕೊಂಡಿಲ್ವಾ ಹೇಗೆ? ನಾನ್ಯಾಕೆ ಅವಳನ್ನ ಕರ್ಕೊಂಡು ಹೋಗ್ಬಾರ್ದು? ಏನಾಗ್ಬಿಡುತ್ತೆ ಅನಾಹುತ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಎಂದು ತಲೆ ಅತ್ತಿತ್ತ ಆಡಿಸಿದ್ದ ಆಯುಷ್. ಓಕೆ ಬನ್ನಿ ಕರ್ಕೊಂಡು, ನಾನು ಕಾರ್ ತರ್ತೀನಿ. ಹೀಗೆ ವೀಲ್ಚೇರಲ್ಲೇ ಕರ್ಕೊಂಡು ಬನ್ನಿ. ತಲೆ ತಿರುಗುತ್ತೆ ಅಂತಿದ್ಲು ನಿಮ್ಮ ಫ್ರೆಂಡು. ಆಮೇಲೆ ಬಿದ್ಗಿತ್ತು ತಲೆ ಒಡ್ಕೊಂಡ್ರೆ ಇಲ್ಲೇ ಅಡ್ಮಿಟ್ ಆಗಬೇಕಾಗುತ್ತೆ ಎಂದು ಒಮ್ಮೆ ಕುಂಕುಮಾಳತ್ತ ದೀರ್ಘವಾಗಿ ನೋಡಿ ಸರ್ರನೆ ನಡೆದು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಬರೇ ಇಂಥವೇ ಈ ಸಾಮ್ರಾಟ್ರದ್ದು. ವ್ಯಂಗ್ಯ ಮಾತುಗಳು, ಟಾಂಟ್ಗಳು, ಬೈಗುಳ, ಯಾವುದನ್ನೂ ನೇರವಾಗಿ ಹೇಳ ಜಾಯಮಾನನೇ ಅಲ್ಲ ಇದಕ್ಕೆ. ನಮ್ಮಂಥವ್ರಿಗೆ ಅರ್ಥ ಆಗೋದಾದ್ರೂ ಹೇಗೆ ಇವೆಲ್ಲ? ಅದ್ಕೆಯ ಮತ್ತೆ ನನಗೆ ಈ ದೊರೆ ಅರ್ಥನೇ ಆಗ್ದಿರೋ ಒಗಟಾಗಿಯೇ ಉಳಿದುಬಿಟ್ಟವ್ರೆ ಇಲ್ಲಿ ಗಂಟನೂವೆ. ಛೇ ಎಂದು ಅವನಿಗೆ ಬೈದುಕೊಂಡಿದ್ದಳು ಕೋಪದಿಂದ ಕುಂಕುಮ. ಏನೇ ಹೇಳು ಕುಂಕುಮ್, ನಿನ್ನ ಸಾಮ್ರಾಟ್ರು ಬೋ ಒಳ್ಳೆ ಜನ ಎಂದಿದ್ದಳು ಕುಂಕುಮ. ಅವಳತ್ತ ಕಣ್ಣು ಸಂಕುಚಿಸಿ ನೋಡಿದ್ದಳು ಕುಂಕುಮ. ಹಾಂ, ಕಂಡೋರಿಗೆಲ್ಲನೂ ಒಳ್ಳೆ ಜನನೆಯ ಈ ಸಾಮ್ರಾಟ್ರು. ನನ್ನ ನೋಡಿದ್ರೆ ಮಾತ್ರ ಅದ್ಯಾಕೆ ಹಂಗಾಡ್ತಾರೋ? ಯಾವಾಗ ನೋಡಿದ್ರೂ ನನಗೆ ಏನಾರ ಅಂದಿಲ್ಲ ಅಂದರೆ ತಿಂದ ಅನ್ನ ಅರ್ಗಕ್ಕಿಲ್ಲ ಅನಿಸುತ್ತದೆ ದೊರೆಗೆ. ಮೂತಿ ಮುರಿದಿದ್ದಳು ಕುಂಕುಮ. ಪಾಪ ಕಣೆ, ನಿನಗೆ ಜ್ವರ ಬಂದಾಗ್ಲಿಂದನೂ ನಮ್ಮ ಜೊತೆನಾಗೇ ಅವರೇ ಅವರು. ಇಲ್ಲ ಅಂದರೆ ನಾನು ಅದೇಂಗೆ ನಿನ್ನ ಕರ್ಕೊಬತ್ತಿದ್ನೋ ಕಾಣೆ ಆಸ್ಪತ್ರೆಗೆ. ನಿನಗೆ ಎಚ್ಚರನೇ ಇರಲಿಲ್ಲ. ನಡೆಸ್ಕೊಂಡು ಬರೋದಾದ್ರೂ ಹೆಂಗೆ? ನಾನು ಆಟೋ ಇರೋ ಗಂಟನಾದ್ರೂ ಅಲ್ವಾ? ಆಯುಸರು ಒಂದೇ ಕೈನಾಗೆ ನಿನ್ನ ಎತ್ಕೊಂಬಂದ್ರು ಗೊತ್ತಾ? ಪಾಪ ಅವರಿಗೂ ಜ್ವರ ಬಂದಿತ್ತು ಅಂದಿದ್ದೆ ಅಲ್ವಾ ನೀನು? ಸುಸ್ತು ಅವರಿಗೂ ಇತ್ತೇನೋ. ಆದ್ರೂ ನಿನ್ನ ಎತ್ಕೊಬಂದ್ರು ಕಾರ್ ಗಂಟನೂ. ಅವರು ಇಷ್ಟು ಒಳ್ಳೆ ಜನ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ಕಣೆ ಕುಂಕುಮ್. ದೊಡ್ಡ ಜನ ಅಲ್ವಾ, ಭಾರಿ ಪೊಗರು ಇರ್ತದೆ ಅನ್ಕೊಂಬಿಟ್ಟಿದ್ದೆ ಕಣೆ. ತಲೆ ಅತ್ತಿತ್ತ ಆಡಿಸಿದ್ದಳು ಮಂದಾರ ಮುಗುಳ್ನಕ್ಕು. ಹಾಂ, ಗೊತ್ತಿರಕ್ಕೆ ನಮ್ಮಂಥವ್ರ ಕಣ್ಣಿಗೆ ಕಾಣಿಸಿದ್ರೆ ತಾನೇ ಅವರು. ನೋಡೇ ಇರಲಿಲ್ಲ ನಾನು ಮನುಷ್ಯನ್ನ. ದೊಡ್ಡ ಜನ ಅಲ್ವಾ, ಅದು ಯಾವಾಗ ಬರೋರೋ ಅದು ಯಾವಾಗ ಹೋಗೋರೋ ಗೊತ್ತೇ ಆಯ್ತಾ ಇರಲಿಲ್ಲ. ಅವರ ಸುತ್ತ 4 ಜನ ಬಾಡಿಗಾರ್ಡ್ಗಳು ಬೇರೆ. ನಮ್ಮಂಥವ್ರು ನೋಡೋದಾದ್ರೂ ಹೆಂಗೆ ಅವರನ್ನ? ಆದರೆ ಈಗ ಅವರನ್ನ ಇಷ್ಟು ಹತ್ತಿರದಿಂದ ನೋಡಿ ನಿಜಾನ ಕನಸ ಅನ್ನಿಸ್ತಾ ಇದೆ ಕಣೆ ನನಗೆ. ನೀ ಏನೇ ಹೇಳು, ಜನ ನಾವು ಅನ್ಕೊಂಡಂಗೆ ಇಲ್ಲ ಕುಂಕುಮ್ ಎಂದು ಮನಸಾರ ಹೊಗಳಿದ್ದಳು ಮಂದಾರ ಆಯುಷ್ನನ್ನ. ಅವಳ ಮಾತನ್ನ ಒಪ್ಪದೇ ಇರಲಾಗಲಿಲ್ಲ ಕುಂಕುಮಗೆ. ನಿಜಾನೆಯ ತಾನೆ? ಇವತ್ತು ದೊರೆ ಇಲ್ಲದೆ ಇದ್ರೆ ಮಂದ ಪಾಪ ಹೆಂಗ್ ನಿಭಾಯಿಸೋಳೋ? ನನಗೆ ಏನೇ ಆದ್ರೂ ಮನಸ್ಸು ಒಳ್ಳೆದೇಯ ಸಾಮ್ರಾಟ್ರು ಹೊರಗೆ ಏನೇ ಆದ್ರೂ ಮನಸ್ಸು ಒಳ್ಳೆದೇಯ ಸಾಮ್ರಾಟ್ರದ್ದು ಎಂದುಕೊಂಡಳು ಕುಂಕುಮ. ಅವರು ಹೊರಗೆ ಬರುವಷ್ಟರಲ್ಲಿ ಅವನ ಕಾರು ಬಂದು ನಿಂತಿತ್ತು. ಅವನೇ ಎದ್ದು ಹೊರಗೆ ಬಂದಿದ್ದ. ಎದ್ದು ನಿಂತಿದ್ದಳು ಕುಂಕುಮ. ಅವಳತ್ತ ಬಂದು ಅವಳ ಭುಜದ ಸುತ್ತಲೂ ಕೈ ಬಳಸಿದ್ದ ಆಯುಷ್. ಊರಗಲ ಕಣ್ಣರಳಿಸಿ ಅವನತ್ತ ತಲೆ ಎತ್ತಿ ನೋಡಿದ್ದಳು ಕುಂಕುಮ. ಬೇಡ ಬೇಡ ಸರ್, ನಾನೇ ಹತ್ತೀನಿ ಎಂದಿದ್ದಳು ಗಾಬರಿಯಿಂದ ಅವನ ಕೈ ಸರಿಸಿ ಹುಡುಗಿ. ಅವಳಿಗೆ ಅಲ್ಲಿಯೇ ಇರುವ ಮಂದಾರ ಏನು ಯೋಚಿಸುವಳೋ ಎಂಬ ಯೋಚನೆ. ಅವಳತ್ತ ಕೆಂಗಣ್ಣು ಬೀರಿದ್ದ ಆಯುಷ್. ಯಾಕೆ, ಬಿದ್ದು ಹಲ್ಲು ಸೊಂಟ ಮುರ್ಕೊಂಡು ಇಲ್ಲೇ ಸೆಟಲ್ ಆಗೋ ಆಸೆ ಏನಾದರೂ ಇದೆಯಾ ನಿನಗೆ? ನೋಡು, ನಿನ್ನ ನೋಡ್ಕೊಂಡು ವಾರಗಟ್ಲೆ ಇಲ್ಲೇ ಗೂಟ ಹೊಡ್ಕೊಂಡು ಇರೋಕ್ಕಾಗಲ್ಲ ನನಗೆ. ಮೈ ತುಂಬ ಕೆಲಸ ಬಿದ್ದಿದೆ ಅಲ್ಲಿ. ಅಂಡರ್ಸ್ಟ್ಯಾಂಡ್? ಮುಚ್ಕೊಂಡು ಕಾರ್ ಹತ್ತು. ಅವಳ ಮಾತಿಗೆ ಕಿವಿಗೊಡದೆ ಅವಳ ಭುಜವನ್ನ ಗಟ್ಟಿಯಾಗಿ ಬಳಸಿ ತನ್ನೆದೆಗೆ ಒತ್ತಿ ಹಿಡಿದು ಒಳಗೆ ಕೂರಲು ಸಹಾಯ ಮಾಡಿದ್ದ ಆಯುಷ್. ಉಸಿರಾಡಲು ಕಷ್ಟಪಡುತ್ತಾ ಸರ್ರನೆ ಕಾರು ಏರಿದ್ದಳು ಹುಡುಗಿ. ಅವನು ತನ್ನ ಮಾತನ್ನ ಕೇಳುವವನಲ್ಲ ಎಂದು ಅರಿವಾಗಿ, ನೀವು ಕುತ್ಕೊಳ್ಳಿ, ನಾನು ಕಾರು ತೆಗಿತೀನಿ, ಲೆಟ್ಸ್ ಗೋ ಎಂದಿದ್ದ ಹೊರಗಡೆಯೇ ನಿಂತು ನಡೆಯುತ್ತಿರುವುದನ್ನ ಮುಗುಳ್ನಗುತ್ತಾ ನೋಡುತ್ತಿದ್ದ ಮಂದಾರಾಳ ಹತ್ತಿರ. ಕಾರು ತನ್ನ ಗಮ್ಯದತ್ತ ಓಡುತ್ತಿತ್ತು. ಆಯುಷ್ ಒಂದೂ ಮಾತಿಲ್ಲದೆ ಕಾರು ಓಡಿಸುತ್ತಿದ್ದ. ಸೈಡ್ ಮಿರರಲ್ಲಿ ಆಗಾಗ ಹುಡುಗಿಯನ್ನ ಕಡೆಗಣ್ಣಿನಿಂದಲೇ ನೋಡುತ್ತಿದ್ದ ಅವನು. ಗಾಳಿಗೆ ಮುಖವೊಡ್ಡಿ ಹೊರಗೆ ದೃಷ್ಟಿ ನೆಟ್ಟಿದ್ದಾಳೆ. ಮುಂಗುರುಳು ಕರಿಮೋಡ ಅಗಸವನ್ನ ಆವರಿಸುವಂತೆ ಅವಳ ಹಾಲು ಬಿಳುಪಿನಕ್ಕೆ ಮುಖವನ್ನ ಮುತ್ತಿಕ್ಕುತ್ತಿದೆ. ತನ್ನ ಚಿಗುರು ಬೆರಳುಗಳಿಂದ ಮುಂಗುರುಳನ್ನ ಕಿವಿಯ ಹಿಂದೆ ಸರಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾಳೆ. ಆಗಾಗ ಕಂಗಳು ಕೆಂದುಟಿಗಳನ್ನ ಅರಳಿಸುತ್ತಿದ್ದಾಳೆ. ನೋಡುತ್ತಿದ್ದವನ ಮೈಮನವೆಲ್ಲ ಬೆಚ್ಚಗಾಗಿತ್ತು. ದೀರ್ಘವಾಗಿ ಬಿಸಿಯುಸಿರು ಹೊರಹಾಕಿದ್ದ. ಒಮ್ಮೆ ಕಣ್ಣು ಮುಚ್ಚಿ ಬಿಟ್ಟು. ಯಾರ ಮುಡಿಯನ್ನ ಸೇರೋ ಪಾರಿಜಾತವೋ ಇದು? ನನಗೆ ಇಷ್ಟು ಮಾತ್ರ ಲಭ್ಯ ಅಷ್ಟೇ. ನನಗೂ ಅರಿವಿದೆ, ನಾನೂ ಅವಳನ್ನ ನೋಡಬಾರದು, ಹತ್ತಿರ ಹೋಗಬಾರದು, ಅಂತರ ಕಾಯ್ಕೊಳ್ಬೇಕು ಎಂದೇ ಅಂದ್ಕೊಳ್ತೇನೆ. ಅದಕ್ಕಾಗಿ ಪ್ರಯತ್ನ ಕೂಡ ಮಾಡ್ತೀನಿ. ಆದರೇನು ಮಾಡಲಿ ನಾನು? ಆಗುತ್ತಿಲ್ಲ, ನನ್ನಿಂದ ಆಗುತ್ತಿಲ್ಲ. ಸೋತು ಹೋಗಿಬಿಡುತ್ತಿದ್ದೇನೆ ನಾನು. ಅವಳು ನನ್ನ ಕಣ್ಣ ಮುಂದೆ ಇದ್ದರೆ ಎಲ್ಲವನ್ನೂ ಮರೆತು ಬಿಡುತ್ತೇನೆ ನಾನು.
ಸಹಿಸಲಾಗುತ್ತಿಲ್ಲ ನನ್ನಿಂದ ಈ ಯಾತನೆಯನ್ನ. ಭಗವಂತ, ನನ್ನ ಶತ್ರುಗಳಿಗೂ ಇಂಥ ಯಾತನೆಯನ್ನ ಕೊಡಬೇಡ. ಅವನಿಗೆ ಭಗವಂತನಲ್ಲಿ ನಂಬಿಕೆ ಇಲ್ಲದಿದ್ದರೂ ಬೇಡಿಕೊಂಡಿದ್ದ ಅವನಲ್ಲಿ ಆಯುಷ್. ಅವನ ಫೋನ್ ರಿಂಗಣಿಸಿತ್ತು. ಕಿವಿಯಲ್ಲಿದ್ದ ಬ್ಲೂಟೂತ್ ಒತ್ತಿ ಫೋನ್ ಲಿಫ್ಟ್ ಮಾಡಿದ್ದ ಆಯುಷ್. ಹಾ ಡ್ಯಾಡ್, ನಿಮ್ಮ ಪುಟಮ್ಮ ಚೆನ್ನಾಗೇ ಇದ್ದಾಳೆ ಈಗ. ಮನೆಗೆ ಬರ್ತಾ ಇದ್ದೀವಿ. ಆನ್ ದಿ ವೇ ಡ್ಯಾಡ್. ಬಂಗಾರಿ ಏನ್ ಮಾಡ್ತಾ ಇದ್ದಾಳೆ? ಸೈಡ್ ಮಿರರಲ್ಲಿ ಹುಡುಗಿಯನ್ನೇ ನೋಡುತ್ತಾ ಮಾತನಾಡುತ್ತಿದ್ದ ತನ್ನ ಡ್ಯಾಡಿಯ ಹತ್ತಿರ ಆಯುಷ್. ಅವಳು ಮಿರರಲ್ಲಿ ಅವನನ್ನ ನೋಡಿ ಮಿಂಚು ಸೋಕಿದಂತಾಗಿ ಥಟ್ಟನೆ ತಲೆ ತಗ್ಗಿಸಿದಳು. ಅವನ ನೋಟ ತನ್ನನ್ನೇ ಸವರುತ್ತಿದ್ದುದನ್ನ ಕಂಡು ಕಾರು ಬಂಗಲೆಯ ಆವರಣವನ್ನ ಪ್ರವೇಶಿಸಿತ್ತು. ಮಿಸ್ಟರ್ ಆಚಾರ್ಯ ವೀಲ್ಚೇರ್ ಮೇಲೆ ಕುಳಿತು ಇವರು ಬರುವ ದಾರಿಯನ್ನೇ ನೋಡುತ್ತಿದ್ದರು. ಜಾನಿ ಪುಟ್ಟ ನಾಟ್ಯಾಳ ಜೊತೆಗೆ. ನೋಡು ಹುಡುಗಿ, ಡ್ಯಾಡಿ ಇಲ್ಲೇ ಇದ್ದಾರೆ. ಅಲ್ಲಿ ಮಾತಾಡೋಕೆ ಆಗಲ್ಲ ನಾನು, ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ. ಬಂಗಾರಿ ಕೂಡ ಅಲ್ಲೇ ಇದ್ದಾಳೆ. ನೀನು ಒಂದೆರಡು ದಿನ ರೆಸ್ಟ್ ತಗೊಂಡೇ ಕೆಲ್ಸಕ್ಕೆ ಬಾ. ಪೂರ್ತಿ ಫಿಟ್ ಆದ್ಮೇಲೆ ಬಾ. ಏನೂ ಅರ್ಜೆಂಟ್ ಇಲ್ಲ. ಅಂಡರ್ಸ್ಟ್ಯಾಂಡ್? ನೌ ಗೆಟ್ ಡೌನ್. ವೇಟ್, ನಾನು ಬರ್ತೀನಿ ಎಂದು ಸೀಟ್ ಬೆಲ್ಟ್ ಬಿಚ್ಚಿ ಕೆಳಗೆ ಇಳಿದು ಅವಳು ಕುಳಿತಿದ್ದತ್ತ ಬಂದಿದ್ದ ಆಯುಷ್. ಈಗಂತೂ ಉಸಿರು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತ್ತು ಹುಡುಗಿಗೆ. ದೇವುಡ, ಇದೇನು ದೊರೆ, ಎಲ್ಲೂ ಬತ್ತಾದೆ ನನಗೆ ಸಹಾಯ ಮಾಡ್ತೀನಿ ಅಂತವ. ಎಲ್ಲ ಇಲ್ಲೇ ಅವರೇ, ಏನು ಅನ್ಕೊಳಕ್ಕಿಲ್ಲ ಅವರು. ನಾನು ಹೇಳಿದ್ರೂ ಕೇಳಾಕಿಲ್ಲ ಇದು. ಏನಪ್ಪ ಮಾಡೋದು ಈಗ? ಹಣೆ ಚಚ್ಚಿಕೊಳ್ಳಬೇಕು ಎನಿಸಿತ್ತು ಅವಳಿಗೆ. ಅವನಿಗೆ ಯಾವ ಯೋಚನೆಯೂ ಇದ್ದಂತಿರಲಿಲ್ಲ. ಮಂದಾರ ಕೆಳಗೆ ಇಳಿದಿದ್ದಳು. ಅವನು ಒಳಗೆ ತಲೆ ಹಾಕಿದ. ಅವಳಿಗೆ ಸಹಾಯ ಮಾಡಲು, ಅವಳ ಹೆಗಲು ಸುತ್ತ ಕೈ ಬಳಸಲು ಕೈ ಮುಂದಕ್ಕೆ ಚಾಚಿದ್ದ. ಅವನತ್ತ ಬೇಡುವಂತೆ ನೋಡಿದಳು ಕುಂಕುಮ. ಸರ್, ನಾನೇ ಬತ್ತೀನಿ. ಅಲ್ಲಿ ಅಲ್ಲಿ ಅಂಕಲ್ ಎಲ್ಲ ಕೂತವ್ರೆ, ಏನನ್ಕೊಳಕ್ಕಿಲ್ಲ ಅವರು. ಬೇಡ ಸರ್ ಎಂದಿದ್ದಳು ಸಣ್ಣದಾಗಿ. ಕೋಪ ಸರ್ರನೆ ಏರಿತ್ತು ಅವನಿಗೆ. ಮತ್ತೆ ಶುರು ಆಯ್ತಾ ನಿನ್ನ ಪ್ರಲಾಪ? ಅವರು ಮನುಷ್ಯರೇ ಕಣೆ, ಅವರಿಗೂ ಗೊತ್ತು ಹುಷಾರು ತಪ್ಪಿದವರಿಗೆ ಸಹಾಯದ ಅವಶ್ಯಕತೆ ಇರುತ್ತೆ ಅಂತ. ನಿಂತರ ನಾನ್ಸೆನ್ಸ್ ಯೋಚನೆ ಮಾಡಲ್ಲ ಅವರು. ಈಗೇನು ಬರ್ತೀಯೋ ಇಲ್ಲ ಎತ್ಕೊಂಡು ಹೋಗ್ಲೋ ಎಂದು ಗದರಿದ್ದ ಅವಳನ್ನ ಆಯುಷ್ ಆಚಾರ್ಯ. ಅವನ ಮಾತಿಗೆ ಗಾಬರಿಯಿಂದ ಅವನತ್ತ ಜರುಗಿದ್ದಳು ಹುಡುಗಿ. ಈ ಸಾಮ್ರಾಟ್ರಿಗೆ ತಾನು ಹೇಳಿದ್ದೇ ಆಗ್ಬೇಕು ಅನ್ನೋ ಹಠ. ಬೇರೆಯವರು ನೋಡ್ದೋರು ಏನ್ ಅನ್ಕೋತಾರೋ ಅಂತ ಚಿಂತೆ ಮಾಡಿ ನಾನು ಸಾಯ್ತಾ ಇದ್ದೀನಿ ಇಲ್ಲಿ. ಇವರಿಗೆ ನೋಡು, ಸ್ವಲ್ಪನಾರ ಯೋಚನೆ ಇದೆಯಾ ಅಂತವ. ಥತ್, ಈಗ ನಾನು ಹೋಗದೇ ಇದ್ರೆ ಇವರು ಹೇಳ್ದಂಗೆಯ ನನ್ನ ಎತ್ಕೊಂಡು ಹೋದ್ರೂ ಹೋಗ್ತಾರೆ. ನಂಬಕ್ಕಾಗಕ್ಕಿಲ್ಲ ಆಸಾಮಿನ. ಅದು ಮತ್ತೂ ಆಹ್ವಾನ ಆಯ್ತದೆ. ಬ್ಯಾಡ ಬ್ಯಾಡ ಎಂದು ಅವನಿಗೆ ಮನದಲ್ಲೇ ಬೈದುಕೊಂಡವಳು. ಬೇರೆ ಮಾರ್ಗವಿಲ್ಲದೆ ಅವನತ್ತ ಜರುಗಿದಳು ಕುಂಕುಮ. ವೆರಿ ಗುಡ್. ಒಂದೊಂದ್ಸಲ ನಿನಗೂ ಹೇಳಿದ ಮಾತು ಅರ್ಥ ಆಗುತ್ತೆ ಎಂದವನು ಅವಳ ಹೆಗಲ ಸುತ್ತಲೂ ಕೈ ಬಳಸಿ ಹಿಡಿದು ನಿಧಾನವಾಗಿ ಇಳಿಸಿದ್ದ ಅವಳನ್ನ ಆಯುಷ್. ಮಿಶ್ರ ಆಚಾರ್ಯ ಅಲ್ಲಿ ನಡೆಯುತ್ತಿರುವುದನ್ನೇ ಕಣ್ಣರಳಿಸಿ ನೋಡುತ್ತಿದ್ದರು. ಪ್ರಪಂಚದ ಅದ್ಭುತವೊಂದನ್ನ ನೋಡುತ್ತಿರುವಂತೆ. ಜಾನಿ, ಅಲ್ಲೇನ್ ನಡೀತಾ ಇದೆ? ನಿನಗೂ ಕಾಣಿಸ್ತಾ ಇದೆಯಾ ನಡೀತಿರೋದು? ಅಥವಾ ನಾನೇನಾದ್ರೂ ಕನ್ಸು ಗಿನ್ಸು ಕಾಣ್ತಾ ಇದ್ದೀನಾ? ನಿಮ್ಮಣ್ಣ ಹುಡುಗಿಗೆ ಸಹಾಯ ಮಾಡ್ತಾ ಇದ್ದಾನ? ನಂಬೋಕೆ ಆಗ್ತಾ ಇಲ್ವಲ್ಲೋ ಎಂದಿದ್ದರು ಸಂಭ್ರಮಾಶ್ಚರ್ಯದಿಂದ ಜಾನಿಯ ಹತ್ತಿರ. ಅವನಿಗೂ ಅವರ ಹಾಗೆಯೇ ಆಗಿತ್ತು. ತನ್ನ ಕಣ್ಣನ್ನ ತಾನೇ ನಂಬಲಾಗುತ್ತಿಲ್ಲ ಅವನಿಂದ. ಅದೇ ಅಲ್ಲವ ಅಪ್ಪಾಜಿ, ನನಗೆ ಸಹ ನಿಮ್ಮ ಹಾಗೆಯೇ ಆಗ್ತಾ ಉಂಟು ಮಾರಾಯ. ಅದು ಅಣ್ಣನೇ ಹೌದಾ ಅಲ್ಲವಾ ಎಂದು ಅನುಮಾನ ಬರ್ತಾ ಉಂಟು ನನಗೆ ಸಹ. ಆದರೆ ಅದು ಅಣ್ಣನೇ ಅಪ್ಪಾಜಿ ಎಂದಿದ್ದ ಜಾನಿ. ಅಲ್ವಾ, ಅವನು ನಮ್ಮ ಪುಟ್ಟಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಒಬ್ಬಳು ಹುಡುಗಿಗೆ. ಇದು ಪ್ರಪಂಚದ ಅದ್ಭುತಾನೇ ಕಣೋ. ಆದ್ರೂ ನನಗೆ ಇದನ್ನ ನೋಡಿ ಸಂತೋಷ ಆಗ್ತಾ ಇದೆ. ನನ್ನ ಮಗ ಬದಲಾಗ್ತಾ ಇದ್ದಾನೆ ಹುಡುಗಿಯರ ವಿಷಯದಲ್ಲಿ ಅಂತ. ಹಾಗಾದರೆ ನನ್ನಂಥ ಅದೃಷ್ಟವಂತ ಬೇರೆ ಯಾರೂ ಇಲ್ಲ ಕಣೋ ಜಾನಿ ಎಂದಿದ್ದರು ಮಿಶ್ರ ಆಚಾರ್ಯ ಭಾವುಕರಾಗಿ. ಅವರಿಗೆ ಮಗನ ಮುಂದಿನ ಜೀವನದ್ದೇ ಚಿಂತೆ ಕಾಡುತ್ತಿತ್ತು ಹಗಲು ರಾತ್ರಿ. ಅವನು ಹೇಗಾದರೂ ಬದಲಾಗಿ ಜೀವನದಲ್ಲಿ ಮುಂದುವರಿಯಲಿ ಎನ್ನುವ ಆಸೆ ಹೆತ್ತವರಾಗಿ ಅವರಿಗೆ ಇರಬೇಕಲ್ಲವೇ. ನಿಧಾನವಾಗಿ ಅವಳನ್ನ ಜಾಗ್ರತೆಯಿಂದ ನಡೆಸಿಕೊಂಡು ಬಂದಿದ್ದ ಅವರ ಹತ್ತಿರ ಆಯುಷ್. ಅವನಿಗೆ ಯಾರು ಏನಂದುಕೊಳ್ಳುವರೋ ಎಂಬ ಕಿಂಚಿತ್ತೂ ಯೋಚನೆ ಇರಲಿಲ್ಲ. ಅದು ಅವನ ಜಾಯಮಾನದಲ್ಲೇ ಇರಲಿಲ್ಲ. ಯಾರು ಏನಾದರೂ ಅಂದುಕೊಳ್ಳಲಿ, ಅವನಿಗೆ ಏನು ಬೇಕೋ ಅದನ್ನೇ ಅವನು ಮಾಡುತ್ತಿದ್ದ. ಡೋಂಟ್ ಕೇರ್ ಮೆಂಟಾಲಿಟಿ ಅವನದು. ಅದರಿಂದಾಗಿಯೇ ಅವನು ಬಿಸ್ನೆಸ್ ಫೀಲ್ಡಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಎಂದರೂ ತಪ್ಪಿಲ್ಲ. ಆದರೆ ಹುಡುಗಿ, ಅವಳು ಸಂಕೋಚದಿಂದ ಹಿಡಿಯಷ್ಟಾಗಿದ್ದಳು. ತಲೆ ತಗ್ಗಿಸಿ ಬರುತ್ತಿದ್ದಾಳೆ ನಿಧಾನವಾಗಿ. ಥತ್, ಈ ಸಾಮ್ರಾಟ್ರಿಗೆ ಏನಂದ್ರೆ ಏನೂ ಅರ್ಥ ಆಗಕ್ಕಿಲ್ಲ. ಅಂಕಲ್ಲು ಜಾನಿಸರು ಎಲ್ಲ ಹೆಂಗ್ ನೋಡ್ತಾವ್ರೆ ನಮ್ನೇಯ. ಏನ್ ಅನ್ಕೊಳಕ್ಕಿಲ್ಲ ಅವರು. ಇವರಿಗಂತೂ ಅರ್ಥ ಆಗಕ್ಕಿಲ್ಲ. ನಾನು ಹೇಳಿದ್ದಾದ್ರೂ ಕೇಳ್ಬೇಕಲ್ವಾ. ಹ್ಞೂ, ಅಂತ ಒಳ್ಳೆ ಬುದ್ಧಿ ಎಲ್ಲದೆ ಇದಕ್ಕೆ. ಎಲ್ಲ ನನ್ನ ಕರ್ಮ. ಹಣೆ ಚಚ್ಚಿಕೊಳ್ಳಬೇಕು ಎನಿಸಿತ್ತು ಅವಳಿಗೆ. ಅವಳನ್ನ ಕರೆತಂದು ತನ್ನ ತಂದೆಯ ಮುಂದೆ ನಿಲ್ಲಿಸಿಯೇ ಅವಳ ಹೆಗಲು ಬಳಸಿದ್ದ ತನ್ನ ಕೈ ಹಿಂತೆಗೆದಿದ್ದ ಹುಡುಗ.
ಅವನು ಬಿಟ್ಟಿದ್ದೇ ಕ್ಷಣವೂ ಅಲ್ಲಿ ನಿಲ್ಲದೆ ಮಿಸ್ಟರ್ ಆಚಾರ್ಯ ಅವರ ಕಾಲಬುಡದಲ್ಲಿ ಹೋಗಿ ಕುಳಿತಿದ್ದಳು ಹುಡುಗಿ. ನೋಡಿ ಡ್ಯಾಡ್, ಕರ್ಕೊಂಡು ಬಂದಿದ್ದೀನಿ ನಿಮ್ಮ ಕೇರ್ ಟೇಕರ್ನ ಕ್ಷೇಮವಾಗಿ. ಅದೇನಿದೆಯೋ ಬೇಗ ಮಾತಾಡಿ, ಅವಳನ್ನ ಮನೆಗೆ ಬಿಟ್ಟು ಬಂದರೆ ನನ್ನ ಜವಾಬ್ದಾರಿ ಮುಗಿದಂತೆ ಎಂದಿದ್ದ ಎರಡೂ ಕೈಗಳನ್ನು ತನ್ನ ಪ್ಯಾಂಟ್ ಜೇಬಿಗೆ ತೂರಿಸಿ ಎತ್ತಲೋ ನೋಡುತ್ತಾ ಹೇಳಿದ್ದ ಆಯುಷ್. ತಮ್ಮ ಆಜ್ಞೆ ಮಹಾಪ್ರಭು, ತಾವು ಹೇಳಿದಂತೆಯೇ ಆಗಲಿ ಎಂದಿದ್ದರು ತಮಾಷೆಯಾಗಿ ಅವನನ್ನೇ ನೋಡುತ್ತಾ ನಕ್ಕು ಮಿಸ್ಟರ್ ಆಚಾರ್ಯ.